ವಿಮಲಾ ಮಗಳಾದ ಸೌಂದರ್ಯ ಅವಳ ಹೆಸರಿನ ತರನೇ ನೋಡಕ್ಕೆ ತುಂಬಾನೇ ಸೌಂದರ್ಯವಾಗಿರ್ತಾಳೆ. ಸತ್ತೋಗಿರುವ ವಿಮಲಾನ ನಾದ್ನಿ ಮಗಳು ನೋಡಕ್ಕೆ ಪಾಪ ತುಂಬಾ ಕಪ್ಪಗಿರ್ತಾಳೆ. ಕಾಜಲ್ ಪಾಪ ಅವ್ರ ಅಪ್ಪ ಅಮ್ಮ ತೀರ್ಕೊಂಡ್ಮೇಲೆ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪನ ಜೊತೆನೆ ಇರ್ತಿದ್ಲು. ಒಂದಿನ, ಅರೆ ವಾ ಅಮ್ಮ, ಈ ಸಾರಿ ತುಂಬಾ ಚೆನ್ನಾಗಿದೆ. ಕಾಜಲ್ ಅಕ್ಕ ನೀನ್ ಬೇರೆ ಏನೋ ತಂದಿಲ್ವಾ? ನಿನ್ ತರ ಅವಳು ಕೂಡ ಹೊಸ ಬಟ್ಟೆನ ಹಾಕೊಂತಾ ಇದ್ರೆ ಆಮೇಲೆ ನಿನ್ನ ಹಳೆ ಬಟ್ಟೆ ಯಾರು ಹಾಕೋತಾರೆ? ಹ? ಅವ್ರ ಚಿಕ್ಕಮ್ಮ ಮಾತಾಡೋದನ್ನ ಕೇಳಿ ಪಾಪ ಅವಳಿಗೆ ತುಂಬಾನೇ ಬೇಜಾರಾಗತ್ತೆ. ಆಗ ಕಾಜಲ್ ಅಂತಾಳೆ, ಸರಿಯಾಗಿ ಹೇಳ್ತಿದ್ದಾರೆ ಚಿಕ್ಕಮ್ಮ, ಮತ್ತೆ ಈ ತರ ಕಲರ್ ಅಲ್ಲ ನನ್ಗೆ ಸೂಟ್ ಆಗಲ್ಲ ಅಕ್ಕ. ಸರಿ ಆಯ್ತು, ನಾಳೆ ನಿಮ್ಮನ್ನ ನೋಡೋದಕ್ಕೆ ಹುಡುಗನ್ ಮನೆಯವರು ಬರ್ತಿದ್ದಾರೆ. ಇಲ್ಲಿ ನೋಡು ಸೌಂದರ್ಯ, ನೀನು ಇದೇ ಸೀರೆ ಕಟ್ಕೋಬೇಕು. ಅಮ್ಮ ಕಾಜಲ್, ನಿನಗೆ ನನ್ನ ಹಳೆ ಸೀರೆ ಒಂದು ಎತ್ತಿಟ್ಟಿದ್ದೀನಿ ಆಯ್ತಾ, ಅದನ್ನ ಕಟ್ಕೋ, ಸರಿನಾ? ಮಾರನೇ ದಿನ ಸೌಂದರ್ಯ ಹೊಸ ಸೀರೆಯನ್ನು ಕಟ್ಕೊಂಡು ರೆಡಿ ಆಗ್ತಾಳೆ. ನೋಡೋದಕ್ಕೆ ಅಪ್ಸರಸೆ ತರ ಇರ್ತಾಳೆ. ಮತ್ತೆ ಕಾಜಲ್ ಪಾಪ ಹಳೆ ಸೀರೆಯನ್ನು ಕಟ್ಕೊಂಡು ರೆಡಿ ಆಗಿರ್ತಾಳೆ. ಅನುಜ್ ಮತ್ತೆ ರೋನಕ್ ಅವರ ಪೇರೆಂಟ್ಸ್ ಜೊತೆಗೆ ಸಂಬಂಧ ನೋಡಕ್ಕೆ ಬಂದಿರ್ತಾರೆ. ಅನೂಪ್ ಸಾಧಾರಣವಾದ ಬಡಮನೆ ಹುಡುಗ ಆಗಿದ್ದ. ಆದ್ರೆ ರೋನಕ್ ಸಿಟಿಯಲ್ಲಿರುವ ಧನವಂತ ಮಗನು. ಸೌಂದರ್ಯ ಮತ್ತೆ ರೋನಕ್ ಒಬ್ರನ್ನೊಬ್ರು ನೋಡಿ ಪ್ರೀತಿ ಮಾಡ್ತಾರೆ. ಕಾಜಲ್ ಮತ್ತೆ ಅನೂಪ್ ಕೂಡ ಈ ಸಂಬಂಧಕ್ಕೆ ಓಕೆ ಅಂದ್ಬಿಡ್ತಾರೆ. ಮದುವೆ ಫಿಕ್ಸ್ ಆಗಿರೋ ಸಂತೋಷದಲ್ಲಿ ಸೌಂದರ್ಯ ಅವ್ರ ಅತ್ತೆ ಅವಳಿಗೆ 20,000 ಕೊಡ್ತಾರೆ. ಆದ್ರೆ ಅನುಜ್ ಅವರ ಅಮ್ಮ ಆಶಾ 101 ರೂಪಾಯಿ ಕಾಜಲ್ಗೆ ಕೊಡ್ತಾಳೆ. 3 ತಿಂಗಳ ನಂತರ ಅವರಿಬ್ಬರಿಗೂ ಮದುವೆ ಫಿಕ್ಸ್ ಮಾಡಿರ್ತಾರೆ. ಧನವಂತ ಅಳಿಯ ಮಾತ್ರ ಧೂಮ್ ಧಾಮ್ ಅಂತ ಬರ್ತಾನೆ. ಆದ್ರೆ ಪಾಪ ಬಡಮನೆ ಹುಡುಗ ಸಾಧಾರಣವಾಗಿ ಬರ್ತಾನೆ. ಧನವಂತರ ಮನೆಯಿಂದ ಬಂದಿರೋರು ಸೊಸೆಗೋಸ್ಕರ ಡೈಮಂಡ್ ನೆಕ್ಲೆಸ್, ಗೋಲ್ಡ್ ನೆಕ್ಲೆಸ್ ಅಂತ ತುಂಬಾ ಕಾಸ್ಟ್ಲಿ ಆದ ಗಿಫ್ಟ್ ಅನ್ನು ಕೊಡ್ತಾರೆ. ಇನ್ನೊಂದ್ ಕಡೆ ಪಾಪ ಅನುಜ್ ಮಾತ್ರ ಕರಿಮನೆ ತಾಳಿಯನ್ನು ಮಾತ್ರ ಹೆಂಡತಿಗೋಸ್ಕರ ಕೊಡ್ತಾನೆ. ಮದುವೆ ಆದ ನಂತರ ಅವ್ರವ್ರ ಅತ್ತೆ ಮನೆಗೆ ಅವ್ರು ಹೋಗ್ತಾರೆ. ಅತ್ತೆ ಮನೆಗೆ ಹೋದಾಗ ಕಾಜಲ್ ಅವ್ರ ಮನೆಯಲ್ಲಿ ಬರೀ 2 ರೂಮ್ ಇರುತ್ತೆ. ಮತ್ತೆ ಅಲ್ಲಿ 4-5 ಜನ ಸ್ವಾಗತ ಮಾಡಕ್ ಬಂದಿರ್ತಾರೆ. ಮತ್ತೆ ಅವ್ರ ಅತ್ತೆ ಪೂಜೆ ತಟ್ಟೆ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಬಾಮ್ಮ ಸೊಸೆ, ನಮ್ಮ ಈ ಮನೆಗೆ ನಿನಗೆ ಸ್ವಾಗತ. ಅಮ್ಮ, ಚೆನ್ನಾಗಿ ಅವಳಿಗೆ ದೃಷ್ಟಿ ತೆಗೀರಿ, ಅವಳ ಜೀವನದಲ್ಲಿ ಕಷ್ಟನೇ ಬರಬಾರ್ದು. ಅತ್ತೆ ಮತ್ತೆ ನನ್ನ ಗಂಡ ತುಂಬಾನೇ ಒಳ್ಳೆಯವರು, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇನ್ನೊಂದ್ ಕಡೆ ಸೌಂದರ್ಯನ ಸ್ವಾಗತ ಮಾಡೋದಕ್ಕೆ ಧೂಮ್ ಧಾಮ್ ಅಂತ ಎಲ್ಲ ತಯಾರಿ ಮಾಡಿರ್ತಾರೆ. ಅಲ್ಲಿಗೆ ತುಂಬಾ ಜನ ನೆಂಟರು ಬಂದಿರ್ತಾರೆ. ಅದು ಮನೆ ಅಲ್ಲ, ಕೋಟೆ ತರ ಇರುತ್ತೆ. ಅರೇಂಜ್ಮೆಂಟ್ಸ್ ಎಲ್ಲ ಇನ್ನೂ ಕಂಪ್ಲೀಟ್ ಆಗಿರಲ್ಲ. ಪಾಪ ಅವರಿಬ್ರು ಆಚೆನೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಅಮ್ಮನ್ಗೆ ಹೇಳ್ತೀಯ, ಬೇಗ ಸ್ವಾಗತ ಮಾಡಕ್ ಹೇಳಿ, ಟಯರ್ಡ್ ಆಗ್ತಿದೆ, ನಿಂತು ನಿಂತು ಕಾಲ್ ನೋವ್ತಿದೆ ಕಣೋ. ಅರೆ ನಿಂತ್ಕೋ ಸೌಂದರ್ಯ, ನೀನ್ ನೋಡ್ತಾ ಇಲ್ವಾ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅವನ ತಾಯಿಗೆ ಒಬ್ಬನೇ ಮಗನ ಮದ್ವೆ ಅಂತ ಅವ್ರಿಗೆ ಎಂಜಾಯ್ ಮಾಡಕ್ ಬಿಡು. ತುಂಬಾ ಹೊತ್ತಾದ್ಮೇಲೆ ಅವಳನ್ನ ಸ್ವಾಗತ ಮಾಡ್ತಾರೆ. ಮತ್ತೆ ಅವರ ಫಸ್ಟ್ ನೈಟ್ ದಿನ ಅವಳಿಗೋಸ್ಕರ ಗಂಡ ಕಾರನ್ನು ಗಿಫ್ಟ್ ಮಾಡ್ತಾನೆ. ಓ ವಾವ್, ಇಷ್ಟು ಕಾಸ್ಟ್ಲಿ ಗಿಫ್ಟಾ? ನಿನ್ ಗಂಡ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್, ಈ ತರ ಉಡುಗೊರೆಗಳನ್ನ ಅವ್ನ ಹೆಂಡತಿ ಕೊಡ್ಲೇಬೇಕಲ್ವಾ? ಹಿಂಗೆ ಕಾಲ ಕಳೆದು ಹೋಗುತ್ತೆ. ಒಂದಿನ ಸಿಟಿಯಿಂದ ತಂಗಿನ ಮೀಟ್ ಮಾಡೋದಕ್ಕಂತ ಸೌಂದರ್ಯ ಹೋಗ್ತಾಳೆ. ಅಕ್ಕ ನೋಡು, ನನ್ನ ಆಸೆಗಿಂತ ಜಾಸ್ತಿನೇ ಮಾಡ್ತಾನೆ ರೋನಕ್. ಯಾವಾಗ್ಲೂ ಬಿಸ್ನೆಸ್ ಅಂತ ಆಚೆ ಇರ್ತಾನೆ. ನನ್ಗೋಸ್ಕರ ಸಂಪಾದನೆ ಮಾಡ್ತಾನೆ. ಮತ್ತೆ ಅವನ್ಗೆ ನಾನಂದ್ರೆ ತುಂಬಾನೇ ಇಷ್ಟ. ಬರೋವಾಗ ನನ್ಗೋಸ್ಕರ ಜಾಸ್ತಿ ಗಿಫ್ಟ್ ತರ್ತಾನೆ ಗೊತ್ತಾ. ಮಾಮ ತರ ಚಿಕ್ಕ ಬಿಸ್ನೆಸ್ ಅಲ್ಲ, ದೊಡ್ಡ ಕಂಪನಿ ನಡೆಸ್ತಿದ್ದಾನಲ್ಲ, ಅದಕ್ಕೆ ಬಿಸಿ ಆಗಿರ್ತಾನೆ. ಆದ್ರೂ ನನ್ನ ಮರೆಯಲ್ಲ. ಅಕ್ಕ, ನೀನು ಬಡತನದಲ್ಲಿ ಹೆಂಗ್ ಜೀವಿಸ್ತಿದ್ಯಾ? ನನ್ ಮನೆ ಕೆಲಸದವಳು ಕೂಡ ನಿನ್ಗಿಂತ ಚೆನ್ನಾಗಿದ್ದಾಳೆ ಗೊತ್ತಾ. ನಾವು ಬಡವರೇ ಆಗ್ಬೋದಮ್ಮ, ಆದ್ರೆ ಸಂತೋಷವಾಗಿದ್ದೀವಿ. ನನ್ಗೆ ಅವರು ಏನು ಇಲ್ಲ ಅನ್ನೋದಿಲ್ಲ. ನಮ್ಮ ಅತ್ತೆ ಮತ್ತೆ ಗಂಡನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಇದಕ್ಕಿಂತ ಏನ್ ಬೇಕು? ನನಗೆ ಪ್ರೀತಿ ಸಿಕ್ಕಿದೆ ಅಮ್ಮ. ಅವಳು ಹಂಗಂತ ಹೇಳಿದ ತಕ್ಷಣ ಸೌಂದರ್ಯ ಅಲ್ಲಿಂದ ಹೋಗ್ಬಿಡ್ತಾಳೆ. ಮತ್ತೆ ಒಂದಿನ ಏನಾಗತ್ತಂದ್ರೆ, ರೋನಕ್ ಒಂದು ಲಾಂಗ್ ಟ್ರಿಪ್ಗೋಸ್ಕರ ಫಾರಿನ್ಗೆ ಹೋಗ್ತಾನೆ. 2 ಮಂತ್ಸ್ ಬರೋದೇ ಇಲ್ಲ, ಫೋನ್ ಕೂಡ ಮಾಡೋದೇ ಇಲ್ಲ. ಅವಳು ಒಬ್ಳೇ ಇರ್ತಿದ್ಲು. ಮತ್ತೆ ಪಾಪ ಯೋಚನೆ ಮಾಡಿ ಮಾಡಿ ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಒಂದಿನ ಕಾಜಲ್ಗೆ ಕಾಲ್ ಮಾಡ್ತಾಳೆ. ನೀನ್ ಸರಿಯಾಗಿ ಹೇಳ್ದೆ ಅಕ್ಕ, ನಾನು ಧನವಂತಳಾಗಿರಬಹುದು, ಆದ್ರೆ ನನ್ಗೆ ಪ್ರೀತಿ ಇಲ್ಲ. ನಾನು ಒಬ್ಳೆ ಬಿದ್ದಿದ್ದೀನಿ ಗೊತ್ತಾ. ನನ್ ಗಂಡ ಯಾವಾಗ ಬರ್ತಾನೆ, ಟೈಮ್ ಯಾವಾಗ ಸ್ಪೆಂಡ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೀನಕ್ಕ. ಇಂಥ ಲೈಫ್ ನನಗೆ ಬೇಡ ಹಂಗಂತ ಅನ್ಕೊಂಡು ಕೈ ಕಟ್ ಮಾಡ್ಕೋತಾಳೆ. ಅವಳ ಮಾತು ಕೇಳಿಸ್ಕೊಂಡಿದ ತಕ್ಷಣ ಬೇಗ ಗಂಡನ ಕರ್ಕೊಂಡು ಮನೆಗೆ ಹೋಗ್ತಾಳೆ. ಮತ್ತೆ ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾಳೆ. ಅವಳ ಪ್ರಾಣ ಹೆಂಗೋ ಕಾಪಾಡ್ಬಿಡ್ತಾರೆ. ರೋಣಕ್ಕೆ ವಿಷಯ ಗೊತ್ತಾಗಿದ ತಕ್ಷಣ ಅವನು ಇಂಡಿಯಾಗೆ ವಾಪಸ್ ಬರ್ತಾನೆ. ಮತ್ತೆ ಕ್ಷಮಾಪಣೆ ಕೇಳ್ಕೊತಾನೆ. ನೀನ್ ನನ್ಗೊಂದ್ಸತಿ ಹೇಳ್ಬೇಕಿತ್ತಲ್ವ ಸೌಂದರ್ಯ, ಇದೆಲ್ಲ ನಾನು ನಿನ್ಗೋಸ್ಕರನೇ ತಾನೇ ಮಾಡಿದ್ದು. ಈ ದುಡ್ಡು, ಈ ದಾಮ್ದು, ಮನು, ಈ ಲೈಫ್ ಇದೆಲ್ಲ ನನಗೆ ಬೇಡ ರೀ. ನನಗೆ ನೀವು, ನಿಮ್ಮ ಪ್ರೀತಿ ಬೇಕು. ಆದ್ರಿಂದ ಸೌಂದರ್ಯ ಅವಳು ಮಾಡಿ ತಪ್ಪು ಅಂತ ಅರ್ಥ ಮಾಡ್ಕೋತಾಳೆ. ಮತ್ತೆ ರೋನಕ್ ಕೂಡ ಅವನು ಇನ್ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ಕೋತಾನೆ. ತಂಗಿನ ಯಾವಾಗ್ಲೂ ಚುಡಾಯಿಸಬಾರ್ದು ಅಂತ ಅರ್ಥ ಮಾಡ್ಕೋತಾಳೆ. ಮತ್ತೆ ಅವರು ಸಂತೋಷವಾಗಿರ್ತಾರೆ. ಅಮ್ಮ, ಈ ಕ್ರೀಮ್ ತುಂಬಾ ಚೆನ್ನಾಗಿದೆ ಅಮ್ಮ. ಒಂದ್ಸಲ ಹಾಕೊಂಡ್ರೆ ಸಾಕು, ಮುಖದಲ್ಲಿರುವ ಕಲೆಗಳೆಲ್ಲ ಮಾಯ ಆಗುತ್ತೆ. ಮುಖದಲ್ಲಿ ಒಳ್ಳೆ ಕಾಂತಿ ಬರುತ್ತೆ. ಹೌದಾ?
ಕೇಳು. ಅಮ್ಮ, ಇದು 3200 ರೂಪಾಯಿ. ಇದು ಆಂಟಿ ಏಜಿಂಗ್ ಕ್ರೀಮ್. ಸರಿ ತಾಯಿ, ಈಗ್ಲೇ ಕೊಡ್ತೀನಿ. ಅರೇ, ನನ್ನ ಪರ್ಸಲ್ ಬರೀ 2000 ಮಾತ್ರ ಇದೆ. ನನ್ ಮನೆ ಇಲ್ಲೇ ಇದೆ ತಾಯಿ, ನಾನು ಹೋಗಿ ತಗೊಂಡ್ ಬಂದ್ಬಿಡ್ಲಾ? ಆಮೇಲೆ ಬಂದು ಕ್ರೀಮ್ ತಗೋತೀನಿ. ಬೇರೆ ಐಟಮ್ಸ್ ಎಲ್ಲ ಇವಾಗ ಕೊಡು, ಅದು ಸಾಕು. ಒಂದ್ ನಿಮಿಷ ತಗೊಳ್ಳಿ, ನನ್ನ ಹತ್ರ ದುಡ್ಡಿದೆ. ಮಗಳೇ, ನನಗೆ ನೀನ್ ಯಾರಂತ ಗೊತ್ತೇ ಇಲ್ಲ, ಆದ್ರೆ ನೀನ್ ನನ್ಗೆ ದುಡ್ಡು ಕೊಡ್ತಿದೀಯಾ? ಇವಾಗ ತಿಳ್ಕೊಳ್ಳಿ ಆಂಟಿ, ನನ್ನ ಹೆಸರು ಸ್ವೀಟಿ. ನನಗ್ ಗೊತ್ತಾಯ್ತು ಆಂಟಿ, ಯಾಕೆ ಟೆನ್ಷನ್ ತಗೋತೀರಾ? ನಿಮ್ಗೆ ಕ್ರೀಮ್ ಇಷ್ಟ ಆಯ್ತು. ಏನ್ ಬರೀ 20 ರೂಪಾಯಿ ಇಲ್ಲ ನಿಮ್ಮ ಹತ್ರ ಅಷ್ಟೇ ಅಲ್ವಾ? ಅದು ಏನ್ ದೊಡ್ಡ ವಿಷಯ ಅಲ್ವಾ? ಚೆನ್ನಾಗಿರ್ಬೇಕು ತಾಯಿ ನೀನು. ಮತ್ತೆ ನೀನ್ ಎಲ್ಲಿರ್ತಿದ್ಯಾ? ಮತ್ತೆ ನಿನ್ನ ನೋಡಿ ದುಡ್ಡು ಕೊಡ್ಬೇಕಂದ್ರೆ ಹೆಂಗ್ ಕೊಡದ್ ಮಗಳೇ? ನೀನ್ ಎಲ್ಲಿದ್ಯಾ ಅಂತ ನಂಗೆ ಗೊತ್ತಿಲ್ಲ ಅಲ್ವಾ? ಇರಿ ಆಂಟಿ, ನಾನ್ ನಿಮ್ಗೆ ನನ್ನ ಫೋನ್ ನಂಬರ್ ಕೊಡ್ತೀನಿ. ನೀವ್ ಬೇಕಾದ್ರೆ ನನಗೆ ನಿಮ್ಮ ಅಡ್ರೆಸ್ ಕಳಿಸಿ, ಸರಿನಾ? ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮನ್ನ ಮೀಟ್ ಮಾಡ್ದಂಗೂ ಆಗತ್ತೆ. ಏನಂತೀರಾ? ಸರಿ ತಾಯಿ, ನಾನ್ ನಿಮ್ಗೆ ನಂಬರ್ ಕೊಡ್ತೀನಿ. ಸುಮಿತ್ರಾ ಅಲ್ಲೇ ಪಕ್ಕದಲ್ಲಿ ಒಂದು ಮನೆಯಲ್ಲಿ ಮಗ ಮತ್ತೆ ಸೊಸೆ ಜೊತೆ ಜೀವಿಸ್ತಿದ್ಲು. ಮಿತ್ರವಿನ ಸೊಸೆ ವರ್ಷ ಬಡ ಮನೆ ಹುಡುಗಿ ಆಗಿದ್ಲು. ಅದರಿಂದ ಅವಳಿಗೆ ಸೊಸೆ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅದರಿಂದ ಮಗನ್ಗೆ ಬೇರೆ ಮದ್ವೆ ಮಾಡ್ಕೋ ಅಂತ ಯಾವಾಗ್ಲೂ ಅವಳು ಫೋರ್ಸ್ ಮಾಡ್ತಾನೆ ಇರ್ತಾಳೆ. ವರ್ಷ ಡಿವೋರ್ಸ್ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಅವಳು ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರುವ ತುಂಬಾ ಒಳ್ಳೆ ಹುಡುಗಿ. ಮತ್ತೆ ಅತ್ತೆಗೆ ಅವಳು ಏನಂತ ಹೇಳ್ತಾಳಂದ್ರೆ, ಮಗನಿಗೆ ಬೇಕಾದ್ರೆ ಬೇರೆ ಮದ್ವೆ ಮಾಡ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಇಲ್ಲೇ ಇರ್ತೀನಿ ಅಂತ ಅವಳು ಹೇಳ್ಬಿಟ್ಟು ಹೋಗ್ಬಿಡ್ತಾಳೆ. ಅವಳು ಹಣೆ ಬರಹ ಏನಂದ್ರೆ ಮನೆ ಬಿಟ್ಟು ಹೋಗಕ್ಕಾಗಲ್ಲ. ಮನೆ ಬಿಟ್ಟು ಬೇರೆ ಎಲ್ಲಿ ಹೋಗಕ್ಕಾಗತ್ತೆ? ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ದಿನ ಎಲ್ಲ ಕಳೀತಾಳೆ. ವರ್ಷ ನನ್ನ ಫ್ರೆಂಡ್ ಬರ್ತಿದ್ದಾಳೆ. ಬೇಗ ಬೇಗ ಆಲೂ ಪಕೋಡೆ, ಪನ್ನೀರ್ ಪಕೋಡ ಮಾಡಿಡು. ಅತ್ತೆ, ಯಾರು ಬರ್ತಾರೆ? ಯಾರು ಫೋನ್ ಮಾಡಿಲ್ಲ ಅಲ್ವಾ? ಯಾರೋ ಬರ್ತಾರೆ, ನಿನ್ಗ್ಯಾಕೆ? ಹೇಳಿದ ಕೆಲ್ಸ ಮಾತ್ರ ಮಾಡು. ರವಿ, ಇವತ್ ಸ್ವಲ್ಪ ಲೇಟ್ ಆಗಿ ಹೋಗ್ತೀಯಾ ಆಫೀಸ್ಗೆ? ಒಬ್ರು ಬರ್ತಿದ್ದಾರೆ, ನೀನ್ ಅವ್ರನ್ನ ಮೀಟ್ ಮಾಡ್ಬೇಕು. ನಂಗ್ ಗೊತ್ತಮ್ಮ, ನೀನ್ ಮತ್ತೆ ಶುರು ಮಾಡ್ಕೊಂಡ್ಯಾ? ಯಾವ್ದಾದ್ರು ಹುಡುಗಿನೇ ಇರ್ಬೇಕು. ನಾನ್ ಸರಿ ಹೇಳಿದೀನಿ ನಿಂಗೆ, ನಂಗ್ ಇನ್ನೊಂದ್ ಮದ್ವೆ ಬೇಡ ಅಂತ. ಲೋ, ಯಾಕೋ ಈ ರೀತಿ ಮಾತಾಡ್ತೀಯಾ? ನೀನೊಂದ್ ವೇಳೆ ಬೇರೆ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿಲ್ಲ ಅಂದ್ರೆ ನಾನ್ ಸತ್ತೋಗ್ತೀನಿ ಕಣೋ. ನಿನ್ ತಾಯಿ ಸಾಯ್ಬೇಕಂತ ಅನ್ಕೊಂಡಿದ್ಯಾ ನೀನು? ಸುಮಿತ್ರಾ ಮಾತಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಸ್ವೀಟಿ ಬರ್ತಾಳೆ. ನಮಸ್ತೆ ಆಂಟಿ ಅವರೇ, ನೀವು ಹೇಗಿದ್ದೀರಾ? ಅರೇ ಬಾ ಬಾ ಮಗಳೇ, ಮನೆ ಹುಡ್ಕೋದ್ರಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ? ಅರೇ ಏನೂ ಇಲ್ಲ ಆಂಟಿ. ಆಂಟಿ, ನನ್ನ ಗಾಡಿ ಮನೆ ಆಚೆನೆ ಪಾರ್ಕ್ ಮಾಡಿದೀನಿ ಗೇಟ್ ಹತ್ರ. ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ಅರೇ ಅದೇನ್ ಪ್ರಾಬ್ಲಮ್ ಇಲ್ಲ, ಸರಿನಾ? ಬಾ ಬಾ ಕುತ್ಕೋ. ರವಿ, ಇವಳು ಸ್ವೀಟಿ, ತುಂಬಾನೇ ಒಳ್ಳೆಯವಳು. ಸುಮಿತ್ರಾ ಸ್ವೀಟಿ ಹತ್ರ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾಳೆ. ಅವಾಗವಾಗ ಸ್ವೀಟಿನ ಮನೆಗ್ ಬೇರೆ ಕರಿತಾ ಇದ್ಲು. ಮತ್ತೆ ಅವಾಗವಾಗ ರವಿ ಜೊತೆ ಅವಳನ್ನ ಮನೆಗ್ ಬಿಡಕ್ಕೆ ಹೇಳ್ತಿದ್ಲು. ಇದು ರವಿಗಿಷ್ಟ ಇಲ್ಲ, ಆದ್ರೆ ಅವನು ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ತಾಯಿ ಪ್ರಾಣ ತಗೋತಾಳೆ ಅಂತ ಭಯ. ನೋಡ್ರಿ, ಮತ್ತೆ ಅತ್ತೆಗೆ ಏನಾದ್ರೂ ಆಗ್ಬಿಟ್ರೆ ನಾವಿಬ್ರು ಅನಾಥರಾಗ್ಬಿಡ್ತೀವಿ ರೀ. ನೀವು ಅತ್ತೆ ಹೇಳ್ದಂಗೆ ಮಾಡಿ, ಸ್ವೀಟಿನ ಮದ್ವೆ ಮಾಡ್ಕೊಳ್ಳಿ, ಆಯ್ತಾ? ನಾನು ಹೇಳ್ದಂಗ್ ಮಾಡಿ. ಸ್ವೀಟಿ ಈ ಮದ್ವೆಗೆ ತುಂಬಾ ಬೇಗನೆ ಸರಿ ಅನ್ಬಿಡ್ತಾಳೆ. ಆಂಟಿ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನೀವು ವರ್ಷ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಲ್ವಾ? ನನ್ನ ಹತ್ರ ದೊಡ್ಡ ಮನೆ ಇದೆ, ಮತ್ತೆ ತುಂಬಾ ದುಡ್ಡಿದೆ. ನಾವು ಜಾಲಿಯಾಗಿ ಹ್ಯಾಪಿಯಾಗಿರ್ಬೋದು, ಸಮಸ್ಯೆನೇ ಇರಲ್ಲ. ಆದ್ರೆ ಒಂದು ಷರತ್ತಿದೆ, ಇವಾಗಿಂದ ನೀನ್ ಆಂಟಿ ಅಲ್ಲ, ನನ್ನ ಅತ್ತೆ ಅಂತ ಕರಿಬೇಕು. ರವಿ ಮತ್ತೆ ಸ್ವೀಟಿಗೆ ಮದ್ವೆ ಆಗುತ್ತೆ. ಸುಮಿತ್ರಾ ಅವಳ ಸೊಸೆಗೆ ಸವತಿನ ಕರ್ಕೊಂಡ್ ಬರ್ತಾಳೆ. ಸುಮಿತ್ರಾ ಯೋಚನೆ ಮಾಡ್ದಂಗೆ ಏನು ನಡೆದಿಲ್ಲ. ಸ್ವೀಟಿ ಬರ್ತಿದ್ದಂಗ್ಲೆ ಅವಳ ಬಣ್ಣ ತೋರ್ಸಕ್ ಶುರು ಮಾಡಿದ್ಲು. ಅರೆ, ಮನೆ ಏನು ಇಷ್ಟು ಗಲೀಜಾಗಿದೆ? ಇಲ್ಲಿ ಕೆಲ್ಸದವ್ರು ಯಾರು ಇಲ್ವಾ? ಇಲ್ಲ ತಾಯಿ, ಇಲ್ಲಿ ಎಲ್ಲ ಕೆಲ್ಸ ನಾನೇ ಮಾಡೋದು. ಅರೆ, ಇನ್ನು ಅತ್ತೆ ಏನ್ ಮಾಡ್ತಿದ್ದಾರೆ? ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಗೆ ಬರ್ತಿದ್ದಾರೆ. ಫಸ್ಟ್ ಟೈಮ್ ಅವ್ರ ಮನೆಗ್ ಬರ್ತಿದ್ದಾರೆ. ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ಅಯ್ಯೋ, ಅತ್ತೆ ಕೆಲ್ಸ ಮಾಡ್ಬೇಕಾ? ಅತ್ತೆ ಹತ್ರ ನಾನು ಯಾವಾಗ್ಲೂ ಕೆಲ್ಸ ಮಾಡ್ಸಿಲ್ಲ. ಅವ್ರಿಗೆ ವಯಸ್ಸಾಗಿದೆ ಅಲ್ವಾ? ಈ ವಯಸ್ಸಲ್ಲಿ ಮನೆ ಕೆಲ್ಸ ಹೆಂಗ್ ಮಾಡ್ತಾರೆ ಅವರು? ಪಾಪ. ನೀನು ಚಿಂತೆ ಮಾಡ್ಬೇಡ, ನಾನ್ ಮಾಡ್ತೀನಿ. ಮತ್ತೆ ಅವಳೇನ್ ಆರಾಮಾಗಿ ಕುತ್ಕೊಂಡು ಏನ್ ಮಾಡ್ತಾರೆ? ಕೆಲ್ಸ ಮಾಡ್ಲಿ ಬಿಡು, ಈಗ್ಲೇ ಕರಿತೀನಿ. ಅತ್ತೆ. ಅಯ್ಯೋ, ಏನಾಯ್ತಮ್ಮ ಸ್ವೀಟಿ? ಇವಳೇನಾದ್ರು ಅಂದ್ಲ ನಿನ್ನ? ಯಾಕೆ ಪಾಪ ಅಷ್ಟು ಜೋರ ಕೂಗಾಕೊಂಡೆ? ಯಾರಿಗಷ್ಟು ಧೈರ್ಯ ಅದೇ ನನ್ನ ಅನ್ನೋದಕ್ಕೆ? ಸರಿ, ನಾನ್ ನಿಮ್ಮನ್ ಕರ್ದೆ ಅಷ್ಟೇ. ನೀವು ಬೇಗ ಪೊರ್ಕೆ ಎತ್ಕೊಂಡು ಮನೆ ಎಲ್ಲ ಗುಡ್ಸಿ ಕ್ಲೀನ್ ಮಾಡಿ. ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಮನೆಗೆ. ಮನೆ ಫುಲ್ ಕಣ್ಣಾಡಿ ತರ ಮೇರಿಬೇಕು, ಆಯ್ತಾ? ನೀವು ಹಿಂಗೆ ಕೂತಿದ್ರೆ ಮನೆ ಕೆಲ್ಸ ಹೆಂಗ್ ನಡೆಯುತ್ತೆ ಹೇಳಿ? ಏನ್ ಮಾತಾಡ್ತಿದೀಯಮ್ಮ ಸ್ವೀಟಿ? ನನ್ನ ವರ್ಷ ಮನೆಗ್ ಬಂದಾಗಿಂದ ನಾನು ಮನೆಯಲ್ಲಿ ಏನ್ ಕೆಲ್ಸ ಮಾಡಿಲ್ಲ. ಎಲ್ಲ ಕೆಲ್ಸ ಅವಳೇ ಮಾಡ್ಕೋತಾಳೆ, ಮತ್ತೆ ಅವಳು ನನ್ ಚೆನ್ನಾಗ್ ನೋಡ್ಕೋತಾಳೆ. ಆಯ್ತು, ಈಗ ಮಾಡಿ. ಈಗ ಮಾಡ್ಬೋದಲ್ವಾ?
ಏನು ಕೇಳಲ್ಲ ನಾನೀಗ. ಬೇಗ ಬೇಗ ಕೆಲ್ಸ ಮಾಡಿ. ನನ್ ಫ್ರೆಂಡ್ಸ್ ಈಗ ಬರ್ತಿದಾರಾಯ್ತಾ? ಸುಮಿತ್ರಾ ಯೋಚನೆಗೊಳಗಾಗ್ತಾಳೆ. ಅವಳ ತಲೆ ಮೇಲೆ ಅವಳೆ ಬಿಸಿನೀರ್ ಹಾಕೊಂಡಂಗಾಯ್ತು. ವರ್ಷ ತರ ಸೊಸೆ ಇದ್ದಾಗ್ಲೇ ಸ್ವೀಟಿ ತರ ಹುಡುಗಿನ ಮನೆಗ್ ಸೊಸೆಗ್ ತಗೊಂಡ್ಬರ್ತಾಳೆ. ಅದರ ಕಾರಣದಿಂದ ಈ ವಯಸ್ಸಲ್ಲೂ ಅವಳು ಮನೆ ಕೆಲಸ ಮಾಡ್ಬೇಕಾಗಿತ್ತು. ಏನಮ್ಮ ಸ್ವೀಟಿ, ನಿನ್ ಮನೇಲಿ ಕೆಲಸ ಮಾಡುವ ಇಬ್ರು ಕೆಲ್ಸದವರು ಚೆನ್ನಾಗೇ ಇಲ್ಲ. ಇವ್ರು ಮನೆ ಕೆಲಸ ಮಾಡ್ತಾರಾ? ನೋಡಿದ್ಯಾ, ಈ ವಯಸ್ಸಾದವಳು ನನ್ ಬಟ್ಟೆ ಮೇಲೆ ಬೇರೆ ದಾಲ್ನ ಹಾಕ್ಬಿಟ್ಟಿದ್ದಾಳೆ. ಅಯ್ಯೋ ಏನಾಯ್ತು, ಇರು ನಾನ್ ನೋಡ್ತೀನಿ. ನನ್ನ ಫ್ರೆಂಡ್ ಸೀರೆನ ಗಲೀಜ್ ಮಾಡೋದಕ್ಕೆ ನಿನ್ಗೆ ಎಷ್ಟು ಧೈರ್ಯ? ನೀನು ಉಪವಾಸವಾಗಿರ್ಬೇಕು. ಈ ದಿನ ಪೂರ್ತಿ ನೀನು ಏನು ತಿನ್ಲೇಬಾರ್ದು. ಇದೇ ನಿನಗೆ ಶಿಕ್ಷೆ. ರವಿ ಎಲ್ಲೋ ಆಚೆ ಹೋಗಿರ್ತಾನೆ. ಅವ್ನ್ ಹೋಗಿದ ತಕ್ಷಣ ಇವಳು ಸ್ವೀಟಿ ಮತ್ತೆ ಸುಮಿತ್ರಾಗೆ ಟಾರ್ಚರ್ ಮಾಡ್ತಾಳೆ. ಸುಮಿತ್ರಾ ಮನೆ ಕೆಲಸ ಮಾಡ್ತಿರ್ತಾಳೆ. ವರ್ಷ ಯಾರಿಗೂ ಗೊತ್ತಿಲ್ಲದೆ ಊಟ ತಗೊಂಡ್ ಹೋಗಿ ಕೊಡ್ತಾಳೆ. ಅತ್ತೆ ತಗೊಳ್ಳಿ, ಈ ಊಟ ಮಾಡ್ಬಿಡಿ, ನಿಮ್ಗೆ ಹಶ್ವಾಗಿರುತ್ತೆ. ಅಯ್ಯೋ ವರ್ಷ, ಈ ಊಟ ನಿನ್ಗೋಸ್ಕರ ಅಲ್ವಾ ತಾಯಿ? ಇದನ್ನ ನನಗ್ ಕೊಟ್ಬಿಟ್ರೆ ನೀನೇನ್ ತಿಂತೀಯಾ? ಅತ್ತೆ ನನಗೆ ಹಶ್ವಿಲ್ಲ. ಊಟ ಮಾಡ್ಬೇಕಾಗಿರೋ ಅವಶ್ಯಕತೆ ನಿಮ್ಗಿದೆ. ನೀವು ಬೇರೆ ಮಾತ್ರೆ ಹಾಕೋಬೇಕಲ್ವಾ? ಈಗ್ಲೇ ಊಟ ಮಾಡ್ಬಿಡಿ. ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ತಾಯಿ. ನಾನು ನನ್ನ ಸೊಸೆಗೆ ಸವತಿನ್ ತಗೊಂಬಂದೆ. ಅಯ್ಯೋ ದೇವ್ರೆ, ನಾನ್ ಮಾಡಿರೋ ತಪ್ಪಿಗೆ ನನಗೆ ಒಳ್ಳೆ ಶಿಕ್ಷೆ ಕೊಟ್ಟಿದ್ಯಾ. ಅಮ್ಮ ತಾಯಿ, ನೀನೇನು ಕಷ್ಟ ಪಡ್ಬೇಡ. ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ, ಸರಿನಾ? ನಾನು ಸ್ವೀಟಿನ ಖಂಡಿತವಾಗ್ಲೂ ಮನೆಯಿಂದ ಕಳ್ಸ್ಬಿಡ್ತೀನಿ. ಸ್ವೀಟಿ ಮಾತೆಲ್ಲ ಕೇಳ್ಬಿಟ್ಟು ಅವಳಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಏನಂದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತೀರಾ? ನಿಮ್ಮಿಬ್ಬರನ್ನ ಈ ಕ್ಷಣನೇ ನಾನ್ ಮನೆಯಿಂದ ಆಚೆ ಹಾಕ್ತೀನಿ ನೋಡಿ. ಇದು ನನ್ನ ಮನೆ. ಇವತ್ತಿಂದ ಇಲ್ಲಿ ನಾನು ರವಿ ಮಾತ್ರನೇ ಇರೋದು. ಗಂಡ ಹೆಂಡತಿರ್ ಮಧ್ಯೆ ನೀವಿಬ್ರು ಯಾಕೆ? ರವಿ ಬರಕ್ ಮುಂಚೆ ನೀವಿಬ್ರು ಇಲ್ಲಿಂದ ಆಚೆ ಹೋಗಿ. ನಾನ್ ನಿಮ್ ಮುಖನೇ ನೋಡ್ಬಾರ್ದು. ಬೇಗ ಹೋಗಿ, ಆಚೆ ಹೋಗಿ ಹೋಗಿ. ಅಷ್ಟರಲ್ಲಿ ರವಿ ಬರ್ತಾರೆ. ಅವ್ರ ಜೊತೆ ಪೊಲೀಸರು ಇರ್ತಾರೆ. ಮಿಸ್ಟರ್ ರವಿ, ಸರಿಯಾದ ಸಮಯಕ್ಕೆ ನೀವು ನಮಗೆ ಇನ್ಫಾರ್ಮೇಶನ್ ಕೊಟ್ರಿ. ಇಲ್ಲ ಅಂದ್ರೆ ನಿಮ್ ಇಡೀ ಸಂಸಾರನೇ ಸಮಸ್ಯೆ ಆಗೋಗ್ತಿತ್ತು. ಅಮ್ಮ, ಈ ಹುಡುಗಿ ಸ್ವೀಟಿ ಅಲ್ಲ, ಚಾನ್ನಿ. ಇವತ್ ಬೆಳಿಗ್ಗೆ ನಾನು ನ್ಯೂಸ್ ಪೇಪರ್ ಅಲ್ಲಿ ಇವಳ ಬಗ್ಗೆ ಓದ್ದೆ. ಇವಳು ಕಳ್ಳಿ. ನಿಮ್ಮಿಬ್ಬರನ್ನ ಇಲ್ಲಿಂದ ಓಡಿಸಿ ಇಲ್ಲೇ ಇರ್ಬೇಕು ಅಂತ ಪ್ಲಾನ್ ಇತ್ತು. ಮತ್ತೆ ಈ ಮನೆನ ಅವಳ ಹೆಸರಿಗೆ ಮಾಡ್ಕೊಂಡು ಅದನ್ನ ಮಾರಿ ದುಡ್ಡು ಮಾಡಿ ಓಡೋಗೋ ಪ್ಲಾನ್ ಇತ್ತು ಅವಳ್ದು. ಇವತ್ತು ಅವಳ ಫ್ರೆಂಡ್ಸ್ ಬಂದಿದ್ರಲ್ವಾ, ಅವರು ಕಳ್ರೆ. ಅವರನ್ನ ಪೊಲೀಸ್ ಹಿಡ್ದಿದ್ದಾರೆ ಈಗ. ಇದು ಫುಲ್ ಒಂದು ಗ್ಯಾಂಗು. ದುಡ್ಡು ಮನೆ ಪ್ರಾಪರ್ಟಿ ಎಲ್ಲ ಮಾಡಿ ಇಲ್ಲಿಂದ ಓಡೋಗೋ ಪ್ಲಾನ್ ಅವ್ರದ್ದು. ಇಲ್ಲಾಂದ್ರೆ ಆಲೋಚನೆ ಮಾಡಿ, ಯಾವ್ದೋ ಗುರ್ತಾ ಇಲ್ದಿರೋ ಹುಡುಗಿ ನಿಮಗೆ ಕ್ರೀಮಿಗೆ ಯಾಕೆ ದುಡ್ಡು ಕೊಡ್ತಾಳೆ? ಮತ್ತೆ ಸಡನ್ ಆಗಿ 2ನೇ ಮದುವೆಗೆ ಯಾರು ಎಕ್ಸೆಪ್ಟ್ ಮಾಡ್ತಾರೆ? ಅಮ್ಮ, ನೀನು ದೊಡ್ಡ ತಪ್ಪು ಮಾಡಿದೀಯಾ. ಮತ್ತೊಂದೊಳ್ಳೇದಾಯ್ತು, ನಮ್ಮಿಬ್ರ ಮದುವೆ ಲೀಗಲ್ ಅಲ್ಲ. ಮತ್ತೆ ಪೊಲೀಸ್ರ ಹತ್ರ ಇವಳ ರೆಕಾರ್ಡ್ ಇದೆ. ಇಲ್ಲ ಅಂದ್ರೆ ನಿನ್ನ ಈ ತಪ್ಪಿಂದ ನಾನು ಜೈಲ್ ಮುಖ ನೋಡ್ಬೇಕಿತ್ತು. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ವರ್ಷ, ದುಡ್ಡಿನ ಆಸೆಯಿಂದ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಾನು ನನ್ನ ಮಗನ ಬಾಳೆ ಹಾಳು ಮಾಡ್ಬಿಡ್ತಿದ್ದೆ. ಇನ್ಸ್ಪೆಕ್ಟರ್ ಅವ್ರೆ, ಈ ಸ್ವೀಟಿ ತುಂಬಾನೇ ಕೆಟ್ಟವಳು. ಇವಳು ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ನನ್ನ ವರ್ಷ ಸೊಸೆ ತುಂಬಾ ಒಳ್ಳೆಯವಳು. ಈ ತರ ಸೊಸೆ ಯಾರು ಸಿಗ್ಬೇಕು? ನೀನ್ ಯಾವಳೆ ನನ್ನ ಮತ್ತೆ ನನ್ನ ವರ್ಷನ ನನ್ ಮನೆಯಿಂದ ಆಚೆ ಕಳ್ಸೋದಕ್ಕೆ? ಹೋಗು, ಈಗ ಜೈಲಲ್ಲಿ ಹೋಗಿ ಕಂಬಿ ಎಣಿಸ್ತಾ ಕೂತ್ಕೋ. ನನ್ನ ಕುಟುಂಬದ ಮೇಲೆ ನೀನು ಕಣ್ ಹಾಕ್ತೀಯಾ? ಸುಮಿತ್ರಾ ಅವಳು ಮಾಡಿರುವ ತಪ್ಪನ್ನ ಅರ್ಥ ಮಾಡ್ಕೋತಾಳೆ. ಮಗನ್ನ ಮತ್ತೆ ಸೊಸೆನ ಅವಳು ಹಪ್ಕೋತಾಳೆ. ಸ್ವೀಟಿ ಮತ್ತೆ ಅವರ ಫ್ರೆಂಡ್ಸ್ ಜೈಲ್ ಪಾಲಾಗ್ತಾರೆ.